ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಇದು ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಮತ್ತೆ ಅವರು ಹುಲಿಮಾವು ಸ್ಟೇಷನ್ ಇನ್ಸ್ಪೆಕ್ಟರ್ಸ್ ಮತ್ತೆ ಅವರೆಲ್ಲ ಸ್ಟಾಫ್ ಸೇರಿ ಇದರಲ್ಲಿ ಟೋಟಲ್ 12 ಜನ ಆರೋಪಿ ಅವರಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ 2 ಆರೋಪಿ ಅವರು ಇಲ್ಲಿ ಬ್ಯಾಂಗ್ಳೂರ್ ಅವರು, ಮಿಕ್ಕಿದ 10 ಜನ ಆರೋಪಿ ಅವರು ಬೇರೆ ಬೇರೆ ಸ್ಟೇಟ್ಸ್, ಉತ್ತರ ಪ್ರದೇಶ್, ರೋಹತಾಸ್, ಬಿಹಾರ್ ಮತ್ತು ರಾಜಸ್ಥಾನ್, ಜಾರ್ಖಂಡ್, ಇನ್ನಿತರ ಎಲ್ಲ ಸ್ಟೇಟ್ಸ್ ಅವರು ಎಲ್ಲರೂ ಟೋಟಲ್ ಸೇರಿ ಇದು ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಲ್ಲಿ ಅಂದಾಜು ಇಲ್ಲಿವರೆಗೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವ್ರದ್ದು ಇದು ಕೆಲಸ ನಡೀತಾ ಇದೆ. ಬಟ್ ಅವ್ರದ್ದು ಇನಿಷಿಯಲ್ ರಿಪೋರ್ಟ್ಸ್ ಪ್ರಕಾರ ಮೋರ್ ದೆನ್ 9,000 ಮ್ಯೂಲ್ ಅಕೌಂಟ್ಸ್ ಇದು ಆಗಿರಬಹುದು. ಇದರಲ್ಲಿ ಇನ್ವೆಸ್ಟ್ಮೆಂಟ್ 9,000 ಮ್ಯೂಲ್ ಅಕೌಂಟ್ಸ್ ಅಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಬೇರೆ ಬೇರೆ ಕಂಪ್ಲೇಂಟ್ಸ್ ಮುಖಾಂತರ 1930ಗೆ ಕಂಪ್ಲೇಂಟ್ಸ್ ಹೋಗಿದೆ. ಬ್ಯಾಂಗ್ಳೂರ್ ನಮ್ಮ ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಕೇಸಲ್ಲಿ ಸದ್ಯಕ್ಕೆ 24 crores ರುಪೀಸ್ದು ಇನ್ವೆಸ್ಟ್ಮೆಂಟ್ದು ಪತ್ತೆಯಾಗಿದೆ. ಆದರೆ ನಮ್ಮ ಇಲ್ಲಿದು ಕೇಸ್ ಸಂಬಂಧಪಟ್ಟ ಬೇರೆ ಟೋಟಲ್ ಅಮೌಂಟ್ಸ್ ಏನೇನು ನಮ್ಮ ಅಕೌಂಟ್ಸ್ ಅವರು ರಿಕವರಿ ಅಕೌಂಟ್ಸ್ ಬಗ್ಗೆ ಡೀಟೇಲ್ಸ್ ತಗೊಂಡು 240 crores ಅಂದಾಜ್ದು 240 crores ವ್ಯಾಲ್ಯೂದು ಅಕೌಂಟ್ಸ್ ಅಲ್ಲಿ ಫ್ರೀಸ್ ಆಗಿದೆ ಈ ಕೇಸ್ ಮುಖಾಂತರ. ಸದ್ಯಕ್ಕೆ ಈ ಕೇಸಲ್ಲಿ 242 ಡೆಬಿಟ್ ಕಾರ್ಡ್ಸ್, 58 ಮೊಬೈಲ್ ಫೋನ್ಸ್, 531 grams of gold, ಮತ್ತೆ 9 ವಾಚಸ್, 33 ಚೆಕ್ ಬುಕ್ಸ್, 21 ಪಾಸ್ ಬುಕ್ಸ್, 7 ಲ್ಯಾಪ್ಟಾಪ್ಸ್, ಮತ್ತೆ 1 ಆನ್ಲೈನ್ ಡಿಜಿಟಲ್ ಪೇಮೆಂಟ್ ರಿಂಗ್, 1 ಕ್ರಿಪ್ಟೋ ಕರೆನ್ಸಿ ಬುಕ್, ಮತ್ತೆ 48 ಸಿಮ್ ಕಾರ್ಡ್ಸ್. ಇದೆಲ್ಲ ವ್ಯಾಲ್ಯೂ ಅಂದಾಜ್ 1 ಕೋಟಿದು. ಇದು ಅಲ್ಲದೆ 1 ಕೋಟಿ ಅಂದಾಜು ಅಮೌಂಟ್ ಕೂಡ ಫ್ರೀಸ್ ಆಗಿದೆ ಹುಲಿಮಾವು ಪೊಲೀಸ್ ಸ್ಟೇಷನ್ ಕೇಸಲ್ಲಿ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮುಖಾಂತರ ಒಂದು ಆ್ಯಪ್ ಮುಖಾಂತರ ಅವ್ರು ಜನಕ್ಕೆ ಮೋಸ ಮಾಡಿ ನಿಮಗೆ ಬೇಗ ದುಡ್ಡು ಡಬಲ್ ಆಗುತ್ತೆ ಅದನ್ನ ಮಾಡಿ ಇನಿಷಿಯಲಿ ರಿಟರ್ನ್ಸ್ ಕೂಡ ಅವ್ರಿಗೆ ಬಂದಿದೆ. ಆದರೆ ನಿಮಗೆ ಗೊತ್ತಿದೆ ಇಂಥದ್ದು ನಾವು ಯಾವಾಗಲೂ ನಮ್ಮ ಸೋಷಿಯಲ್ ಮೀಡಿಯಾ ಕ್ಯಾಂಪೇನಲ್ಲಿ ಅವೇರ್ನೆಸ್ ಕ್ಯಾಂಪೇನಲ್ಲಿ ಹೇಳ್ತಾ ಇದ್ದೀವಿ, ನೀವು ಯಾವುದು ಒಂದು ಆಮೇಶ್ಗೆ ಸಿಕ್ಕಾಕೊಳ್ಬಾರ್ದು. ಆ ನಿಟ್ಟಿನಲ್ಲಿ ಇವರು ಮಾಡಿ 2-3 ಸಲ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಕೊಟ್ಟರು. ನಂತರ ಅವರು ಎಲ್ಲ ಅವ್ರದ್ದು ಅಮೌಂಟ್ ಹೋಗಿದೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಎಲ್ಲ ಆರೋಪಿಯವರು ಒಂದ್ ಕಡೆಯಿಂದ ಆಪರೇಟ್ ಮಾಡ್ತಾ ಇದ್ರು. ಈ ಎಂಟೈರ್ ದೇಶದಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ. ಬಟ್ ನಮ್ಮ ಪೊಲೀಸ್ ಅವರು ಇದು ಒಂದು ಗ್ಯಾಂಗ್ಗೆ ಹಿಡಿದಿದ್ದಾರೆ. ಅವರು ಮೇ ಬಿ ಇನ್ನೂ ಕೆಲವರು ಇರ್ಬೋದು ಇದರಲ್ಲಿ, ಯಾಕೆಂದ್ರೆ ಮೇನ್ ಆರೋಪಿ ಅವರು ದುಬೈಲಿ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದರದ್ದು ಸಂಬಂಧಪಟ್ಟ ನಾವು LOC ಮತ್ತೆ ಏನೇನ್ ಲೀಗಲ್ ರಿಕ್ವೈರ್ಮೆಂಟ್ಸ್ ಅದನ್ನು ನಾವು ಮೂವ್ ಮಾಡ್ತಾ ಇದೀವಿ. ಬಟ್ ಬೇರೆ ಬೇರೆ ಕೇಸ್ ರಿಜಿಸ್ಟರ್ ಆಗಿದೆ 1930 ಇಂದ. ಅದು ಯಾರಿಗೆ ಇದು ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಟೀಮ್ ಅವರು ಬಹಳ ಕಷ್ಟಪಟ್ಟು ಸಾಕಷ್ಟು ಪ್ರಯತ್ನ ಮಾಡಿ ಇದು ಒಂದು ದೊಡ್ಡ ಗ್ಯಾಂಗ್ ಹಿಡಿದಿದ್ದಾರೆ. ಮೂಲ ಆರೋಪಿ ಅವರು ಇಬ್ರು ಇಲ್ಲಿ ಒಬ್ಬ ಅವ್ರ ತಾಯಿ ಮತ್ತೆ ಅವ್ರ ಮಗ ಸೇರಿ ಅವ್ರ PUC ಡ್ರಾಪ್ ಔಟ್. ಅವ್ರಿಗೆ ಸಂಬಳ ಇರೋದು ಮಾತ್ರ 5,000. ಆದ್ರೆ ಅವ್ರಿಂಥದಕ್ಕೆ ಸಿಕ್ಕಾಕೊಂಡು ಅವರು ಬೇರೆ ಬೇರೆ ವಿದೌಟ್ KYC ಡಾಕ್ಯುಮೆಂಟ್ಸ್ದು ಎಲ್ಲ ನಿಮ್ಗೆ ಎದುರುಗಡೆ ಎಲ್ಲ ಅವರು ತೋರಿಸಿದ್ರೆ ಅವರು ಹಲವಾರು ಬ್ಯಾಂಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿ ಇಂಥ ಫ್ರಾಡ್ಗೆ ಒಂದು ದೊಡ್ಡ ಗ್ಯಾಂಗ್ ಮತ್ತೆ ಒಂದು ಸಿಸ್ಟಮ್ ಸೆಟಪ್ ಮಾಡಿದ್ರು. ಸೊ ನಮ್ಮ ಟೀಮ್ ಅವರು ಡಿಟೆಕ್ಟ್ ಮಾಡಿದ್ದಾರೆ. ಬಟ್ ಇನ್ನೂ ಹಲವಾರು ಕೆಲಸ ಬಾಕಿ ಇದೆ, ಯಾಕೆಂದ್ರೆ ತುಂಬಾ ಜನಕ್ಕೆ ಮೋಸ ಆಗಿದೆ. ಮತ್ತೆ ನಮ್ಮ ಟೀಮ್ ಅವರು ಡಿಟೆಕ್ಟ್ ಮಾಡೋದಕ್ಕೆ ನಮ್ದು ಜವಾಬ್ದಾರಿ ಇದೆ. ಪ್ರತಿಯೊಂದು ಜನ, ಅದು ನಮ್ಮ ಇಲ್ಲಿ ಬ್ಯಾಂಗ್ಳೂರವರಲ್ಲಿ, ಕರ್ನಾಟಕದವರಲ್ಲಿ ಎಲ್ಲ ಕಡೆ ನಾವು ಆದಷ್ಟು ಬೇಗ ರಿಕವರಿ ಮಾಡಿ ಕೊಡಬೇಕು. ಆಸ್ ಆಫ್ ನಾವು ನಮ್ಮ ಟೀಮ್ ಅವರು ಒಬ್ಬ ಕಂಪ್ಲೇನೆಂಟ್ಗೆ 94 lakhs
ಬೆಂಗಳೂರು ಅವ್ರಿಗೆ ಮೋಸ ಆಗಿತ್ತು. ಅವ್ರು ಕೂಡ ನಮ್ಮ ಒಬ್ಬ ಕಂಪ್ಲೇನೆಂಟ್. ಅವ್ರಿಗೆ 94 lakhs ಅಮೌಂಟ್ ನಾವು ವಾಪಸ್ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಫ್ರೀಸ್ ಆಗಿ ಮತ್ತೆ ಅವರು ರಿಲೀಸ್ ಮಾಡಿಸ್ಕೊಡ್ತಾರೆ. ಅವರು ಅವ್ರದ್ದು ಇನ್ನೂ 2-3 ಕೋಟಿ ಹೋಗಿರ್ಬೋದು ಅಂತ ಅವರು ಕಂಪ್ಲೇಂಟ್ ಕೊಡ್ತಾರೆ. ಆದರೆ 94 lakhs ತಕ್ಷಣ ಅವ್ರಿಗೆ ವಾಪಸ್ ಹೋಗುತ್ತೆ. ಸೊ ಇದು ಬಹಳ ಒಂದು ಸೀರಿಯಸ್ ಫ್ರಾಡ್ ಇದೆ. ನಾವು ಆಗ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಂದ ಜನಕ್ಕೆ ಅಲರ್ಟ್ ಮಾಡ್ತಾ ಇದೀವಿ. ಆದರೂ ಜನ ಬೇಗ ಒಂದು ಲಾಭ ಸಿಗ್ಲಿ ಆ ದೃಷ್ಟಿಯಿಂದ ಇಂಥದ್ದಕ್ಕೆ ಸಿಕ್ಕಾಕೊಡ್ತಾ ಇದ್ದಾರೆ ಅವರು. ಸೊ ನಮ್ಮ ಎಂಟೈರ್ ಟೀಮ್ಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಾನು 50,000 rupees ಎಂಟೈರ್ ಟೀಮ್ಗೆ ನಾವು ರಿವಾರ್ಡ್ ಕೂಡ ಘೋಷಣೆ ಮಾಡ್ತೇವೆ. ಆಮೇಲೆ ಅವ್ರಿಗೆ ಫಸ್ಟ್ 4 months ರಿಟರ್ನ್ಸ್ ಬರ್ತಾರೆ. ಸೊ ದಟ್ ದೇ ವಿಲ್ ಡೂ ಮೋರ್ ಇನ್ವೆಸ್ಟ್ಮೆಂಟ್ಸ್. ಈ ಪರ್ಟಿಕ್ಯುಲರ್ ಅಕೌಂಟ್ ಅಲ್ಲಿ ಅವರಿಗೆ 2 ಇವನ 1 ಕೋಟಿ ದುಡ್ಡು ಅವಾಗ ಅದು ಸ್ಟೇಟ್ಮೆಂಟ್ ಎಲ್ಲ ತೋರಿಸ್ತಾ ಇರ್ತದೆ. ಈಗ ಅಕೌಂಟ್ ಯಾರು ಒಂದು ಸ್ವಾಮೀಜಿ .com ಒಂದು ಅಕೌಂಟ್ ಇಂದ ನಮಗೆ 500 ರೂಪಾಯಿ 1000 ರೂಪಾಯಿ ಮಾತ್ರ ಸ್ಮಾಲ್ ಅಕೌಂಟ್. ಅದನ್ನ ಯಾರು ಅಕೌಂಟ್ ಓಪನ್ ಮಾಡಿಸಿದ್ರೆ ಸರ್ ಅವನು ವಿಕ್ಟೋರಿಯಾ ಹಾಸ್ಪಿಟಲ್ ಡ್ರಗ್ ಅಡಿಕ್ಟ್ಸ್ ಎಲ್ಲಿ ಓಪನ್ ಮಾಡೋದಕ್ಕೆ ಬ್ಯಾಂಕ್ ಮೇಲೆ ಸರ್ ಈ ತರ ಇಷ್ಟ ಅಕೌಂಟ್ ತುಂಬ ಬಂತು ಸರ್. ಯಾರು ಒಂದಕ್ಕೆ ಅಲ್ಲದೆ ಬೇರೆ ಬೇರೆ ಸುಮಾರು ಮಾಡ್ಕೊಡ್ತಾ ಇದ್ದಾರೆ. ನಾವು ಹತ್ರ ಹೋದ್ರೆ ಏನು ಬೇಕು ಬ್ಯಾಂಕ್ ಅಕೌಂಟ್ಸ್ What I speak, it is all. ಅವರಿಬ್ಬರಿಂದ ಲೀಡ್ ತಗೊಂಡು ಡೆಲ್ಲಿಲಿ ಮನೆಗೆ ನಾವು ಅವರೇ ಸರ್. ಇವನೊಂದು ಟಿವಿ ಇಟ್ಕೊಂಡು ಸರ್ ಕ್ರಿಯೇಟ್ ಮಾಡಿದ ತಕ್ಷಣ ಒಂದು ಮೊಬೈಲ್ ಒಂದು ಸಿಮ್ ಒಂದು ಡೆಬಿಟ್ ಕಾರ್ಡ್ಸ್ ಎಲ್ಲ ತಗೊಂಡು 5 ಎಲ್ಲ ರೆಡಿ ಮಾಡಿ ಕ್ರೆಡೆನ್ಷಿಯಲ್ಸ್ ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅವ್ರಿಗೆ ಕಳಿಸ್ತಾರೆ ಸರ್. ಒಂದ್ಸತಿ ಅಮೌಂಟ್ ಬಂದ ತಕ್ಷಣ